ನಮಸ್ತೆ ಫ್ರೆಂಡ್ಸ್, ನೋಡಿ ಇವತ್ತು ಮಧ್ಯಾಹ್ನದ ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಮಧ್ಯಾಹ್ನ ಮೇಲೆ 2 ಗಂಟೆ ಮೇಲಾಗಿದೆ. ಇವಾಗ ಬೆಡ್ ತರೋಣ ಅಂತೇಳ್ಬಿಟ್ಟು ಬೆಡ್ ಅಂಗಡಿ ಬಂದಿದ್ವಿ. ಇಲ್ಲಿ ನೋಡ್ಬೋದು ಸೋಫಾ ಸೆಟ್ ಮತ್ತು ಬೆಡ್ಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ತುಂಬ ರೇಟ್ ಹೇಳ್ತಾಯಿದ್ರು. ನೋಡ್ತೀವಿ, ಇಲ್ಲಿ ಗೀಟಿರ್ ತೊಗೊತೀವಿ. ನಮಗೆ ಅಡ್ಜಸ್ಟ್ ಆದರೆ, ಇಲ್ಲಾಂದರೆ ಬೇರೆ ಕಡೆ ಹೋಗ್ತೀವಿ. ನೋಡ್ತಾಯಿದ್ದೀವಿ ಫಸ್ಟ್ ಟೈಮು. ಅವ್ರು 17,000 ಹೇಳ್ತಾ ಇದ್ದಾರೆ ಈ ಬೆಡ್ಗಳಿಗೆ. ನೋಡ್ತಾ ಇದ್ದೀವಿ ನೋಡಿ. ಸೋಫಾ ಸೆಟ್ ಅಂದ್ರೆ ತುಂಬ ಚೆನ್ನಾಗದವು. ಮಂಚ ತಂದು ತುಂಬ ದಿನ ಆಯಿತು. ಬೆಡ್ ತರೋಣ ಅಂದ್ಕೊಂಡು ಹಾಗೆ ಅಲ್ಲಿ ತರೋಕ್ಕೆ ಇವಾಗ ತರೋಣ ಅಂತೇಳಿ ಬಂದ್ವಿ. ಈ ಸೋಫಾ ಸೆಟ್ ಅಂದ್ರೆ ತುಂಬ ಚೆನ್ನಾಗಿದ್ವು. ಕಟ್ಟಿಗೆಯಿಂದ ಮಾಡಿರೋಂಥ ಸೋಫಾ ಸೆಟ್ ಇವೆಲ್ಲ ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಇವೇ ಬೆಡ್ ಕೇಳಿದ್ವಿ ನಾವು. 17,500 18,000 ಹಿಂಗೆ ಹೇಳ್ತಾ ಇದ್ದಾರೆ. ಬ್ಯಾಕ್ ಪೇನ್ ನೋವು ಇದ್ದರೂ ಕೂಡ ಸರಿ ಹೋಗುತ್ತೆ, ಚೆನ್ನಾಗಿರುತ್ತೆ ಅಂತ ಅಂದರು. ನಾವು ಬೇಡ ಅಂತೇಳ್ಬಿಟ್ಟು ಮತ್ತೆ ಬೇರೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡ್ತಾ ಇದ್ರು, ನಮ್ಮನೇರಿಗೆ ಕೇಳ್ತಾ ಇದ್ದಾರೆ. ನಾವು ಇಲ್ಲಿ ಆಟೋದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದರು. ಇಲ್ಲೇ ಕೂತ್ಕೊಂಡಿದ್ವಿ. ಅಲ್ಲಿ ಬೇರೆ ಕಡೆ ಕಳಿಸ್ತಾರಂತವರು. ಅವ್ರ ಅಂಗಡಿಯಲ್ಲಿ ನೋಡೋದಷ್ಟೇ. ನೋಡ್ಬೋದು, ಇಲ್ಲಿ ಬೇರೆ ಕಡೆ ಬಂದ್ವಿ ನಾವು. ಎಷ್ಟು ದೊಡ್ಡ ಹೋಲ್ಸೇಲ್ ಅಂಗಡಿ ಇದು. ಯಾವ್ದು ಬೇಕಾದ್ರೂ ತೊಗೋಬೋದು. ನಮಗೆ ಡಬಲ್ ಬೆಡ್ ಹೇಳಿದ್ದಾರೆ ಅವರು, ಅದನ್ನೇ ತೊಗೊತಾ ಇದ್ದೀವಿ ನಾವು. ನೋಡಿದ್ವಿ ನಾವು ಕೆಲವೊಂದು, ಇಷ್ಟ ಆಗಲಿಲ್ಲ. ನಮಗಿದು ಇಷ್ಟ ಆಯ್ತು ನೋಡಿ, ಅದನ್ನೇ ತೊಗೊತಾ ಇದ್ದೀವಿ ಇವಾಗ. ಇಲ್ಲಿ ಅಷ್ಟೇ 16,500 ಫೈನಲ್ ರೇಟು. ನೋಡಿದ್ವಿ, ನಾವು ಇದು ತೊಗೊಂಡು ಟೊಮಾಟೋದ ಮೇಲೆ ಹಾಕ್ಕೊಂಡು ಆಲ್ರೆಡಿ ಹಾಕ್ಕೊಂಡಿದ್ದೀವಿ. ನಮ್ಮದೇ ಗಾಡಿ ಒಯ್ದಿದ್ವಾ, ಅದರಲ್ಲೇ ಹಾಕ್ಕೊಂಡು ಬಂದ್ವಿ. ಇಲ್ಲಿ ಮೇಲೆ ಥರ ಸ್ವಲ್ಪ ಕಷ್ಟ. ತೊಗೊಂಬರ್ತಾ ಇದ್ದಾರೆ. ಬರೋ ಅಷ್ಟೊತ್ತಿಗೆ ನನ್ನ ಮಗಳು ಮಂಚದ ಮೇಲೆ ಇರೋದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ಲು. ಮಕ್ಕಳೆಲ್ಲ ಬುಕ್ ಅದೆಲ್ಲ ಸ್ವಲ್ಪ ಹರಡಿದ್ರು, ಎಲ್ಲ ತೆಗೆದಿಟ್ಟಿದ್ದಾಳೆ ನನ್ನ ಮಗಳು. ಇವಾಗ ತರ್ತಾ ಇದ್ದಾರೆ ನೋಡಿ. ಇಷ್ಟು 3 ತಿಂಗಳನ್ನ ಆಯಿತು ನಾವು ಮಂಚ ತಂದು. ಬೆಡ್ ತಂದಿರಲಿಲ್ಲ. ನಮ್ಮ ಮಂಚಕ್ಕೆ ಪರ್ಫೆಕ್ಟ್ ಆಗೈತೆ ನೋಡಿರಿ, ಕರೆಕ್ಟಾಗಿದೆ. ಸ್ವಲ್ಪನೇ ಹೆಚ್ಚು ಕಮ್ಮಿ ಆಗಿಲ್ಲ, ಕರೆಕ್ಟ್ ಸೈಜೇ ನಾವು ಹೇಳ್ಬಿಟ್ಟು ತೊಗೊಂಬಂದ್ವಿ. ಇದೇ ಕಲರು ತಂದ್ವಿ ನೋಡಿ. ಸ್ವಲ್ಪ ಡಬಲ್ ಬಂದಿದೆ ಇದು, ಅದಕ್ಕೋಸ್ಕರ ಇದನ್ನೇ ತಂದ್ವಿ ನಾವು. ಸ್ಮೂತ್ ಕೂಡ ಇದೆ ಸ್ವಲ್ಪ. ಇವಾಗ ತೊಗೊಂಬಂದು ಮಂಚಕ್ಕೆ ಸೆಟ್ ಮಾಡಿ ಕೂತ್ಕೊಂಡಿದ್ದೀವಿ. ಇಲ್ಲಿ ನನ್ನ ಮಗಳು ಕೂತ್ಕೊಂಡಿದ್ದಾಳೆ. ನನ್ನ ಮಗಳು ಕೂಡ ಸ್ವಲ್ಪ ಅವಳಿಗೂ ಸುಸ್ತಾಗೈತಿ, ಕ್ಲೀನ್ ಮಾಡಿ ಅದಕ್ಕೆ ಕೂತ್ಕೊಂಡಿದ್ಲು. ಫೈನಲ್ ಏನಪ್ಪ ಅಂದರೆ ಅದೇ 16,500 ಕೊಟ್ಟು ತೊಗೊಂಬಂದ್ವಿ. ಅವ್ರು ಕಮ್ಮಿ ಇಲ್ಲ ಅಂತ ಹೇಳಿದರು. ಇಲ್ಲಿ ನನ್ನ ಮಕ್ಕಳೆಲ್ಲ ಆಟ ಆಡಿಬಿಟ್ಟು ಎಷ್ಟು ಹರಡಿದ್ದಾರೆ ನೋಡಿ ಚಪಾಟಿನ, ಕೆಲಂಬೋಡ್ರ ಆಡಿ. ಈ ರಜೆ ಇರೋದ್ರಿಂದ ಸ್ಕೂಲು ಭಾಳ ತೀಟೆ ಆಗ್ತಾಯಿದ್ದಾವೆ ಅವರವು. ಬರೀ ಹಿಂಗೆ ಮಾಡ್ತಾರೆ. ನಾವು ಎತ್ತಿಡೋದಕ್ಕೂ ಅವ್ರು ಅಲ್ಡಲ್ಡು ಹೋಗೋದಕ್ಕೆ ಹಿಂಗೆ ಮಾಡ್ತಾಯಿದ್ದಾರೆ. ಸುಮ್ಮನೆ ಅತ್ತಾಗ ಆಡಿರು ಸಾಕು, ಬಿಸಿಲೈತಲ್ಲ, ಸುಮ್ಮನೆ ಮನೆಯಲ್ಲೇ ಇರಲಿ ಅಂತೇಳ್ಬಿಟ್ಟು ಸುಮ್ಮನೆ ಇರೋದು ಅಷ್ಟೇ. ಏನಾದರೂ ಒಂದು ಮಾಡಲಿ, ಮನೇಲಿದ್ರೆ ಸಾಕು ಅಂತೇಳ್ಬಿಟ್ಟು. ಇವಾಗ ನಮ್ಮ ಮಣಿಕಂಠ ನೋಡಿ, ಈಗ ಕೆಲಂಬೋಡ್ರ ಆಡಿದ, ಅರ್ಧಂಬರ್ಧ ಬಿಟ್ಟ. ಈಗ ಮತ್ತೇನೋ ಬೇರೆ ಆಟ ಆಡೋಕ್ಕೆ ಹೋಗ್ತಾ ಇದ್ದಾರೆ. ಕರೆಂಟ್ ಬೇರೆ ಇಲ್ಲ, ಸಂಜೆ ಬರ್ತಾವೆ ಅಂತ ಹೇಳಿದ್ದಾರೆ. ಹಿಂಗೆ ಮಧ್ಯಾಹ್ನ ಒಂದು ಟೈಮ್ ಕರೆಂಟ್ ತೆಗೆದ್ಬಿಟ್ರೆ ಕೊಡೋದೇ ಇಲ್ಲ ಬೇಗ. ಈ ಬೇಸಿಗೆಗಾಲದಲ್ಲಿ ಈ ರೀತಿ ಕರೆಂಟ್ ತೆಗೆಯೋದ್ರಿಂದ ತುಂಬಾ ತೊಂದರೆಗಳು. ಭಾಳ ಅಂದರೆ ಭಾಳ ಇದು ಬಿಸಿಲಿದೆ ಅಲ್ಲ, ಭಾಳ ಸೆಕೆ ಆಗ್ತಿದೆ ನೋಡಿ. ದಿಮ್ ಕೂಡ ಕೊಟ್ಟಿದ್ದಾರೆ, 2 ಫ್ರೀ ಕೊಟ್ಟಿದ್ದಾರೆ, ಮತ್ತು 2 ನಾವು ತೊಗೊಂಡು ಬಂದಿದ್ದೀವಿ. 4 ಆಗಿದ್ದಾವೆ ಈಗ. ನಮ್ಮನೇಲಿ ಬೇರೆ ಥರದ ದಿಂಬಿದ್ವು, ಇವು ಬೆಡ್ಡಲ್ಲಿ ಜೊತೆಗೆ ಬಂದಿರೋ 2. ನಾವು ಸಪ್ರೇಟ್ 2 ತೊಗೊಂಡಿದ್ದೀವಿ. ಚೆನ್ನಾಗಿದ್ದಾವೆ, ಸ್ಮೂತ್ ಅದಾವೆ ದಿಮ್ ಕೂಡ ನೋಡಿ. ಇವಾಗ ಕವರ್ ಓಪನ್ ಮಾಡ್ತಾಯಿದ್ದೀವಿ. ಮೇಲಿರೋ ಬಟ್ಟೆನಷ್ಟು ಸರಿ ಇರಲಿಲ್ಲ, ಅದಕ್ಕೆ ನಾವು ಒಂದು ಬೆಡ್ ಇದು ದಿಮ್ ಕವರ್ ತಂದು ಹಾಕಿದ್ರತ್ತೆ ಅಂತೇಳಿ ಸುಮ್ಕಾದ್ವಿ. ಇದು ಬಟ್ಟೆ ಚೆನ್ನಾಗಿಲ್ಲ ಅಷ್ಟೊಂದೇನು. ಇಲ್ಲಿಗೆ ಲಾಗ್ನ ಮುಗಿಸ್ತಾಯಿದ್ದೀವಿ.